ಹಾಯ್ ಹೆಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಶಿವನ ಅವತಾರವೆಂದು ಪರಿಗಣಿಸಲಾಗುವ ಹನುಮಂತನು ಶ್ರೀರಾಮನ ಪರಮ ಭಕ್ತ. ಲಂಕೆಯಿಂದ ಸೀತೆಯನ್ನ ಸುರಕ್ಷಿತವಾಗಿ ಮರಳಿ ತರಲು ನಡೆದ ಯುದ್ಧದಲ್ಲಿ ಈತನ ಪಾತ್ರ ಪ್ರಮುಖವಾದದ್ದು. ಶ್ರೀರಾಮನಿಗಾಗಿ ಹನುಮಂತನು ತೋರಿದ ಪ್ರೀತಿ ನಿಸ್ವಾರ್ಥ, ಶ್ರದ್ಧಾ ಮತ್ತು ಭಕ್ತಿಯಿಂದ ಕೂಡಿರುವುದಾಗಿದೆ. ತನ್ನ ಯಜಮಾನನಿಗಾಗಿ ಪ್ರಾಣವನ್ನು ಕೊಡಲು ಲೆಕ್ಕಿಸದ ಮಹಾನ್ ವೀರನೀತ, ತ್ಯಾಗಮಯಿ. ತನ್ನ ಎದೆಯನ್ನೇ ಸೀಳಿ ತನ್ನ ನಿಷ್ಠಾವಂತ ಭಕ್ತಿಯನ್ನು ಮೆರೆದ ತ್ಯಾಗವಂತ. ಹಿಂದೂ ಧರ್ಮದಲ್ಲಿ ಮಾತ್ರವಲ್ಲದೆ ಜೈನ ಮತ್ತು ಬೌದ್ಧ ಧರ್ಮದಲ್ಲೂ ಗುರುತಿಸಿಕೊಂಡಿರುವ ಹನುಮಂತ ವಾಯುಪುತ್ರ ಕೇಸರಿ ಸಿಂಧೂರ ವರ್ಣದ ಕಥೆಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುನ್ನ ಜ್ಞಾನ ಭಂಡಾರಕ್ಕೆ ನಿಮ್ಮ ಬೆಂಬಲವಿರಲಿ. ಒಂದು ದಿನ ಸೀತಾದೇವಿ ತನ್ನ ಹಣೆಗೆ ಕೇಸರಿ ಸಿಂಧೂರವನ್ನು ಇಟ್ಟುಕೊಳ್ಳುತ್ತಿರುವುದನ್ನು ಹನುಮಂತನು ಕುತೂಹಲದಿಂದ ನೋಡುತ್ತಿದ್ದನು. ಇದು ಹನುಮಂತನಿಗೆ ಒಂದು ಅಸಹಜ ಸಂಗತಿ ಎಂದು ಅನಿಸುತ್ತಿತ್ತು. ಈ ಸಿಂಧೂರವನ್ನು ಏಕೆ ಹಚ್ಚಿಕೊಳ್ಳುವುದು ಎನ್ನುವುದನ್ನು ಹನುಮ ತಿಳಿದಿರಲಿಲ್ಲ. ಈ ವಿಚಾರವಾಗಿ ಹನುಮಂತನು ಸೀತೆಗೆ ಪ್ರಶ್ನಿಸಿದನು. ಆಗ ಸೀತೆಯು ತನ್ನ ಗಂಡನ ಆಯಸ್ಸು ಹೆಚ್ಚಾಗಲೆಂದು ಪ್ರತ್ಯುತ್ತರವನ್ನು ನೀಡುತ್ತಾಳೆ. ಇದರಿಂದ ಹನುಮಂತನು ಪ್ರಭಾವಿತನಾಗಿ ರಾಮನ ಮೇಲಿನ ಪ್ರೀತಿಯಿಂದ ಸಿಂಧೂರವನ್ನಿಟ್ಟರೆ ನನ್ನ ಸ್ವಾಮಿಗೆ ಸಂತೋಷ, ಆಯಸ್ಸು ಹೆಚ್ಚಾಗುತ್ತದೆಂದು ತಿಳಿದು ತನ್ನ ಸಂಪೂರ್ಣ ದೇಹಕ್ಕೆ ಸಿಂಧೂರವನ್ನು ಹಚ್ಚಿಕೊಳ್ಳುತ್ತಾನೆ. ಇದನ್ನು ಕಂಡ ಶ್ರೀರಾಮನು ಸಂಪೂರ್ಣರಾಗಿ ಪ್ರಭಾವಿತನಾದನು. ಅಲ್ಲದೆ ಭವಿಷ್ಯದಲ್ಲಿ ಜನರು ನಿನ್ನನ್ನು ಇದೇ ಅವತಾರದಲ್ಲಿ ಪೂಜಿಸಲಿ ಎಂದು ಹರಸಿದನು. ಈ ಹಿನ್ನೆಲೆಯಿಂದಲೇ ಜನರು ಇಂದಿಗೂ ಹನುಮಂತನನ್ನು ಕೇಸರಿ ಬಣ್ಣದಲ್ಲೇ ಅಲಂಕರಿಸುತ್ತಾರೆ ಮತ್ತು ಪೂಜಿಸುತ್ತಾರೆ. ಕೇಸರಿತನೆಯ ಆಂಜನೇಯ ಸೀತಾ ಪ್ರಭಾವದಿಂದ ರಾಮನ ಒಳಿತಿಗೆ ಕೇಸರಿ ಹಚ್ಚಿಕೊಂಡನು. ತನ್ನ ಅಪಾರ ಭಕ್ತಿಯನ್ನು ಪ್ರದರ್ಶಿಸಿದನು. ಹನುಮನ ಭಕ್ತಿಗೆ, ಸ್ವಾಮಿ ನಿಷ್ಠೆಗೆ ಸರಿಸಾಟಿ ಯಾರಿಲ್ಲ ಇಲ್ಲಿ. ಸಿಂಧೂರದ ಕುರಿತಾದ ಇನ್ನೊಂದು ವಿಶೇಷ ಇದೆ ಕೇಳಿ. ಮಾರುತಿಗೆ ಸಿಂಧೂರ ಹಚ್ಚುವುದು ಹಾಗೂ ಎಣ್ಣೆ ಅರ್ಪಿಸುವುದು ಯಾಕೆಂದಿರಾ? ಹನುಮಂತನು ಒಮ್ಮೆ ದ್ರೋಣಗಿರಿ ಪರ್ವತವನ್ನು ತರುವಾಗ ಭರತನು ಅವನನ್ನು ರಾಕ್ಷಸನೆಂದು ತಪ್ಪಾಗಿ ತಿಳಿದು ಬಾಣ ಹೊಡೆದನು. ಇದರಿಂದ ಹನುಮನ ಕಾಲಿಗೆ ಪೆಟ್ಟಾಯಿತು. ಹಾಗೂ ಇದರ ನೋವು ಸಿಂಧೂರ ಮತ್ತು ಎಣ್ಣೆ ಹಚ್ಚಿದ್ದರಿಂದ ಕಡಿಮೆಯಾಯಿತು. ಆದುದರಿಂದ ಹನುಮಂತನಿಗೆ ಸಿಂಧೂರ ಹಚ್ಚುತ್ತಾರೆ ಮತ್ತು ಎಣ್ಣೆಯನ್ನು ಅರ್ಪಿಸುತ್ತಾರೆ. ಕೇಸರಿತನೆಯ ಕೇಸರಿ ಬಣ್ಣದ ಸಿಂಧೂರ ವರ್ಣದಲ್ಲಿ ಅಂದವಾಗಿ ಕಂಡಂತೆ ಬೇರೆ ಯಾವ ವರ್ಣದಲ್ಲಿ ಕಂಡಾನು? ಕೇಸರಿ ಹನುಮನ ಸಂಕೇತ. ನೆನಪಿರಲಿ, ಕೇಸರಿ ಪ್ರೀತಿಯ ಸಂಕೇತ, ಹಾಗೆ ಭಕ್ತಿಯ ಸಂಕೇತ. ಕೇಳಿದ್ರಲ್ಲ ಸ್ನೇಹಿತರೆ, ಇದಿಷ್ಟು ಹನುಮನ ಸಿಂಧೂರ ವರ್ಣದ ಕತೆ. ಇವತ್ತಿನ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್. ಟೇಕ್ ಕೇರ್. ಬಾಯ್.